ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಕರಿಮಣಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇಲ್ಲಿ ಕರ್ಣನ ಜೊತೆ ನಾನು ಬದುಕಲೇಬೇಕು, ಯಾವುದೇ ಕಾರಣಕ್ಕೂ ನಾನು ಕರ್ಣನಿಂದ ದೂರ ಆಗಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಸಾಹಿತ್ಯ ಅವ್ರು ಅನ್ಕೋತಾ ಇರ್ತಾರೆ. ಅವರು ಡಿಸೈಡ್ ಮಾಡ್ಕೋತಾ ಇರ್ತಾರೆ ಈಗ ತಾನೇ ಮನೆಗೆ ವಾಪಸ್ ಹೋಗ್ತೀನಿ, ಏನೇ ಆದರೂ ಅಷ್ಟೇ, ಯಾರು ಬಂದರೂ ಅಷ್ಟೇ, ನಾನು ಆ ಮನೆ ಬಿಟ್ಟು ವಾಪಸ್ ಬರಲ್ಲ ಅಂತ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ. ಅಲ್ಲಮ್ಮ, ನೀನು ನೋಡಿದ್ರೆ ಇಷ್ಟೆಲ್ಲ ಜಗಳ ಮಾಡಿಕೊಂಡು ಬಂದಿದ್ಯಾ, ಜೊತೆಗೆ ಸಂಬಂಧನೇ ಬೇಡ ಅಂತ ಹೇಳಿಬಿಟ್ಟಿದ್ಯಾ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಕೂಡ ಸಂಬಂಧ ಮುರಿದಾಕ್ತೀನಿ ಅಂತ ಹೋಗಿದ್ದಾರೆ. ಆದರೆ ನೀನು ನೋಡಿದ್ರೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಿದೆಯಲ್ಲ, ಅವನು ನಿನ್ನನ್ನು ಕ್ಷಮಿಸ್ತಾನ, ಅವನು ನಿನ್ನನ್ನು ಮನೆಗೆ ಕರ್ಕೊತಾನ, ಸೇರಿಸ್ತಾನ ಅಂತ ಹೇಳಿ ನಿನಗೆ ಅನ್ನಿಸ್ತಾ ಇದೆಯಾ ಅಂತ ಹೇಳಿ ಇಲ್ಲಿ ಕ್ಯಾಪ್ಟನ್ ತಾತ ಅವರು ಸಾಹಿತ್ಯ ಅವರಿಗೆ ಹೇಳ್ತಾರೆ. ಇಲ್ಲ ತಾತ, ಅವರು ಏನೇ ಹೇಳಿದ್ರು ನಾನು ವಾಪಸ್ ಹೋಗ್ತೀನಿ, ನನ್ನನ್ನು ಕ್ಷಮಿಸಿ ಅಂತ ಅವರೇನಾದರೂ ಹೇಳಿದ್ರೆ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅವರನ್ನು ಪ್ರೀತಿಸಿ ಕೊನೆವರೆಗೂ ಕರ್ಣನ ಜೊತೆನೇ ನಾನು ಇರ್ತೀನಿ ತಾತ. ಅಕಸ್ಮಾತ್ ಅವರೇ ಏನಾದರೂ ನನ್ನನ್ನು ಕ್ಷಮಿಸಿದ್ರೆ, ನನ್ನನ್ನು ಏನಾದರೂ ತಿರಸ್ಕಾರ ಮಾಡಿದ್ರೆ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ತಾತ, ನಾನು ಅಲ್ಲೇ ಉಳ್ಕೋತೀನಿ, ಏನೇ ಆದರೂ ಸರಿ ಪರವಾಗಿಲ್ಲ, ನಾನು ತಾತ ಅಲ್ಲೇ ಕರ್ಣನ ಜೊತೆನೇ ಇರ್ತೀನಿ. ಒಂದು ಮಾತಂತೂ ನಿಜ ತಾತ, ಎಷ್ಟೇ ಪರಿಸ್ಥಿತಿ ಕೆಟ್ಟದಾದರೂ ಸರಿ, ಹಾಗೂ ನಾನೇನೇ ಬಂದರೂ ನಾನು ಆ ಮನೆ ಬಿಟ್ಟು ವಾಪಸ್ ಬರಲ್ಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ತಾತಂಗೆ ಹೇಳ್ತಾ ಇರ್ತಾರೆ. ಸರಿ ತಾತ, ನಾನು ನಿನ್ನನ್ನು ಹೋಗಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಹೇಳಿದಾಗ, ಏನಕ್ಕಮ್ಮ ಹೋಗ್ತಿದ್ಯಾ, ಆ ಮನೆ ಸರಿ ಇಲ್ಲಮ್ಮ ಅಂತ ಹೇಳಿ ಇಲ್ಲಿ ವೆಂಕಿ ಅವರು ಹೇಳಕ್ಕೆ ಬರ್ತಿದ್ರೆ ಇಲ್ಲಿ ಸಾಹಿತ್ಯ ಹಂಗಂತೂ ವೆಂಕಿ ಮಾತು ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ. ಸುಮ್ಮನೆ ಇರಿ ಚಿಕ್ಕಪ್ಪ, ನಿಮ್ಮ ಮಾತನ್ನು ಕೇಳಿ ನಾನು ಏನೆಲ್ಲ ಆಗಿದೆ ಅಂತ ಈಗ ಚೆನ್ನಾಗಿ ಗೊತ್ತಿದೆ. ಜೀವನ ಹೇಗೆ ಹಾಳಾಗಿದ್ರೂ ಅದಕ್ಕೆ ಕಾರಣ ನೀವೇ ಚಿಕ್ಕಪ್ಪ, ನೀವು ಈ ಥರ ಮಾಡ್ತಿದ್ದೀರಾ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಚಿಕ್ಕಪ್ಪ. ಸುಮ್ಮನೆ ಮಾತಿಗೆ ಮಾತ್ರ ಸ್ವಂತ ಮಗಳಿಗಿಂತ ಹೆಚ್ಚು ಅಂತ ಹೇಳ್ತಿದ್ರಿ ಅಷ್ಟೇ, ನನ್ನ ಜೀವನನೇ ಹಾಳು ಮಾಡಿಬಿಟ್ರಲ್ಲ ಚಿಕ್ಕಪ್ಪ. ಇದೇ ಜಾಗದಲ್ಲಿ ಏನಾದರೂ ನಿಮ್ಮ ಸ್ವಂತ ಮಗಳು ಇದ್ದಿದ್ರೆ ನೀವು ಹೀಗೆ ಮಾಡ್ತಿದ್ರಾ, ಅವಳ ಜೀವನನೂ ಹಾಳು ಮಾಡ್ತಿದ್ರಾ ಅಂತ ಹೇಳಿ ಈ ಕಡೆ ಆಮೇಲೆ ಗಂಡನ ಮಗಳು ಜೊತೆ ಇರೋಕ್ಕೆ ಬಿಡದೆ ಮಗಳನ್ನ ವಾಪಸ್ ಕರ್ಕೊಂಡು ಬರ್ತಿದ್ರಾ ಮನೆಗೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ವೆಂಕಿಗೆ ಬೈತಾ ಇರ್ತಾರೆ. ಬೈದು, ನಾನು ಇನ್ನು ಮುಂದೆ ಯಾರ ಮಾತು ಕೇಳಲ್ಲ, ನನ್ನ ಮನಸ್ಸಿನ ಮಾತನ್ನು ಕೇಳ್ತೀನಿ, ನಿನ್ನ ಮುಂದೆ ನಾನು ಕರ್ಣನ ಮನೆಗೆ ವಾಪಸ್ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಹೇಳಿ, ರಾಧಾ ಮಿಸ್, ನಿಮ್ಮಿಂದಾಗಿ ನನ್ನ ಸಂಸಾರ ಉಳ್ಕೋತು ಮಿಸ್, ಇನ್ನು ಮುಂದೆ ನನಗೆ ಯಾವುದೇ ಕಾರಣಕ್ಕೂ ಕರ್ಣನ ಬಿಟ್ಟು ವಾಪಸ್ ಬರಲ್ಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಮನೆಗೆ ವಾಪಸ್ ಹೋಗ್ತಾರೆ. ಸಾಹಿತ್ಯ ಅವರು ಮನೆಗೆ ಹೋಗ್ತಿದ್ದಂಗೆ ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಸಾಹಿತ್ಯ ಅವರು, ನೀನು ಬಂದಮ್ಮ, ನನಗಂತೂ ತುಂಬಾ ಖುಷಿಯಾಗಿದೆ ಅಂತ ಕರ್ಣನ ಕ್ಷಮಿಸಿ ಬಂದಿದೆಯಲ್ಲ, ಅದೇ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ಇಲ್ಲಿ ಕರ್ಣನ ತಂದೆ ಸಾಹಿತ್ಯ ಅವರಿಗೆ ಹೇಳ್ತಾರೆ. ಬಾ, ಮೊದಲು ಹೋಗಿ ಕರ್ಣನ ಹತ್ರ ಮಾತಾಡು, ನೀನಿಲ್ಲದೆ ಅವನಂತೂ ತುಂಬಾ ಬೇಜಾರಾಗ್ಬಿಟ್ಟಿದ್ದಾನೆ, ನಿನ್ನ ಮನೇಲಿಲ್ಲ ಅಂತ ಹೇಳಿ ತುಂಬಾ ಕೊರಗ್ತಾನೆ ಅಂತ ಹೇಳಿ ಇಲ್ಲಿ ಕರ್ಣನ ತಂದೆ ಸಾಹಿತ್ಯಂಗೆ ಹೇಳ್ತಾರೆ. ಇಲ್ಲಿ ವನಜಾ ಅವರಿಗೆ ಮಾತ್ರ ಸಾಹಿತ್ಯ ಬಂದಿರೋ ನೋಡಿ ತುಂಬ ಕೋಪ ಬಂದ್ಬಿಡುತ್ತೆ. ಯಾಕೆ ಅವತ್ತೇ ವಾಪಸ್ ಬಂದಿದ್ಯಾ ಅಂತ ಇಲ್ಲಿ ವನಜಾ ಅವರು ಬೈತಿರ್ತಾರೆ. ಆ ಕಡೆ ಕರ್ಣ ಅವರು ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿ ಆಮೇಲೆ ಇಲ್ಲಿ ಪೇಪರ್ನ ಅರುಂಧತಿ ಅವರಿಗೆ ಕೊಡ್ತಾರೆ. ಇಲ್ಲಿ ಅರುಂಧತಿ ಅವರಿಗಂತೂ ತುಂಬಾ ಖುಷಿ ಆಗಿಬಿಟ್ಟಿರುತ್ತೆ. ಎಲ್ಲ ನಾನು ಅಂದ್ಕೊಂಡಂಗೆ ಆಗ್ತಿದೆ ಅಂತ ಹೇಳಿ ಈ ಪೇಪರ್ನ ಮೊದಲು ನಾನು ಸಾಹಿತ್ಯಂಗೆ ಕಳಿಸ್ತೀನಿ, ಇದೆಲ್ಲ ವನಜಾ ಕೈಯಲ್ಲಿ ಮಾಡಿಸ್ತೀನಿ ಅಂತ ಹೇಳಿ ನಮ್ಮ ಕರ್ಣ ಪಾಪ ಸೈನ್ ಮಾಡಿಬಿಟ್ಟಿದ್ದಾನೆ, ಇದನ್ನು ಸಾಹಿತ್ಯನ ಕೈಗೆ ಬೇಕಂತೆ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ವನಜಾಗೆ ಪೇಪರ್ಸ್ನ ಕೊಟ್ಬಿಡ್ತಾರೆ. ಆ ಕಡೆ ಸಾಹಿತ್ಯನ ಹತ್ರ ವನಜಾ ಅವರು ಬೈತಾನೆ ಇರ್ತಾರೆ. ನೀನು ಯಾಕೆ ವಾಪಸ್ ಬಂದಿದ್ಯಾ, ಮೊದಲು ಅದನ್ನು ಹೇಳು ಅಂತ ಹೇಳಿ ವನಜಾ ಅವರು ಹೇಳ್ತಾರೆ. ಇದು ನನ್ನ ಗಂಡನ ಮನೆ, ನನ್ನ ಗಂಡನ
ಮನೆಯಲ್ಲಿ ತಾನೇ ನಾನು ಇರಬೇಕಾಗಿದ್ದು, ಅದಕ್ಕೋಸ್ಕರ ನಾನು ವಾಪಸ್ ಬಂದಿದ್ದೀನಿ ಅಂತ ಸಾಹಿತ್ಯ ಅವರು ಹೇಳ್ತಾರೆ. ಹಾಗೆ ಕರ್ಣ ಅವರು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ವಿಷಯ ಗೊತ್ತಾಗಿದೆ, ಅವರ ಹತ್ರ ಕ್ಷಮೆ ಕೇಳೋಕ್ಕೆ ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾನೆ ಇರ್ತಾರೆ. ಏನೋ ಕ್ಷಮೆ ಕೇಳೋಕ್ಕೆ ಬಂದಿದ್ಯಾ, ಏನೇ ಮಾತಾಡ್ತಿದ್ಯಾ ನೀನು, ಮೊದಲು ಮನೆಯಿಂದ ಆಚೆ ಹೋಗು ಅಂತ ಕರ್ಣನೇ ನಿನ್ನನ್ನು ಬೇಡ ಅಂತ ಈಗ ಆಲ್ರೆಡಿ ಅವನು ಬಿಟ್ಟಾಗಿದೆ, ನಿನಗೂ ಅವನಿಗೂ ಯಾವ ಸಂಬಂಧನೇ ಇಲ್ಲ ಅಂತ ಅವನೇ ಬಿಚ್ಚಿಟ್ಟ ಮೇಲೆ ಯಾವ ಮುಖ ಇಟ್ಕೊಂಡು ಈ ಮನೆಗೆ ಬಂದು ನಿಂತಿದ್ಯಾ ನೀನು ಅಂತ ಹೇಳಿ ಇಲ್ಲಿ ವನಜಾ ಅವರು ಕೇಳಿದ ತಕ್ಷಣ, ಅಯ್ಯೋ ವನಜಾ ಏನು ಮಾತಾಡ್ತಿದ್ಯಾ ವನಜಾ, ಮನೆಗೆ ಬಂದಿರೋ ಸೊಸೆನ ಈ ಥರ ನಡೆಸ್ಕೋತಾರ ಯಾರಾದರೂ? ಕರ್ಣ ಯಾವಾಗ ಹೇಳಿದ ನನಗೆ ಸಾಹಿತ್ಯ ಬೇಡ ಅಂತ? ಕರ್ಣ ಎಷ್ಟು ಕೊರಗ್ತಿದ್ದಾನೆ ಅಂತ ನಾವೇ ನೋಡಿಲ್ವಾ ಅಂತ ಇಲ್ಲಿ ಕರ್ಣನ ತಂದೆ ವನಜಾಗೆ ಹೇಳ್ತಾರೆ. ಸಾಹಿತ್ಯ ಬೇಡ ಅಂತ ಹೇಳಿ ಅವನೇ ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕಿ ಕೊಟ್ಟಿದ್ದಾನೆ, ನೋಡಿ ಬೇಕಾದರೆ ಅಂತ ಹೇಳಿ ಇಲ್ಲಿ ವನಜಾ ಅವರು ತೋರಿಸ್ಬೇಕಾದ್ರೆ ಅದನ್ನು ತೋರಿಸಿದಾಗ ಕರ್ಣನ ತಂದೆಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ. ಆಗ ಸಾಹಿತ್ಯಂಗೂ ತುಂಬಾ ಶಾಕ್ ಆಗಿಬಿಡುತ್ತೆ. ಏನೋ ಡೈವರ್ಸ್ ಪೇಪರ್ಸ್ ಕಳಿಸಿದ್ದಾನ, ಅದು ನನ್ನ ಕರ್ಣ, ನಾನು ಬೇಡ ಅಂತ ಹೇಳಿ ಈ ಪೇಪರ್ ಸೈನ್ ಹಾಕಿದಾರಾ ಅಂತ ಇಲ್ಲಿ ಶಾಕ್ ಆಗಿ ಸಾಹಿತ್ಯ ಅವರು ಕೇಳ್ತಿರ್ತಾರೆ. ಇದನ್ನು ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ ಅಂತ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ. ನೀನೇ ಬೇಕಾದರೆ ತೆಗೆದು ನೋಡ್ಕೋ, ಅದು ನಿನ್ನ ಕರ್ಣನ ಸೈನ್ ಅಂತ ಹೇಳಿ ಇಲ್ಲಿ ವನಜಾ ಅವರು ಡಿವೋರ್ಸ್ ನೋಟಿಸ್ನ ಸಾಹಿತ್ಯಂಗೆ ಕೊಡ್ತಾರೆ. ಆಗ ಕರ್ಣ ಅವರು ಸೈನ್ ಮಾಡಿದ್ದು ನೋಡಿ ಇಲ್ಲಿ ಸಾಹಿತ್ಯಂಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ. ಆಗ ಇದನ್ನು ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ, ನನ್ನ ಕರ್ಣನ ದೂರ ಮಾಡಬೇಕು ಅಂತ ಹೇಳಿ ಯಾರೋ ಬೇಕು ಅಂತ ಮಾಡಿಸ್ತಿದ್ದಾರೆ, ನನ್ನ ಕರ್ಣ ಹೀಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಸಾಹಿತ್ಯ ಅವರು ತುಂಬಾ ಅಳ್ತಿರ್ತಾರೆ. ಇಲ್ಲ, ನಾನು ಮೊದಲು ಕರ್ಣನ ಹತ್ರ ಮಾತಾಡಬೇಕು ಅಂತ ಹೇಳಿ ಸಾಹಿತ್ಯ ಅವರು ಹೇಳ್ತಾರೆ. ಒಂದು ನಿಮಿಷ ಇರು, ಅಷ್ಟೇ ತಾನೇ, ನಾನು ಹೊರಗಡೆ ಹೋಗಿ ನಿಂತ್ಕೋ ನಾನೇ ನೀನು ಕೇಳಿಸೋ ಥರ ಕರ್ಣನ ಹತ್ರ ಹೇಳಿಸ್ತೀನಿ ಅಂತ ಹೇಳಿ ಇಲ್ಲಿ ವನಜಾ ಸಾಹಿತ್ಯಂಗೆ ಹೇಳ್ತಾರೆ. ಇಲ್ಲಿ ವನಜಾ ಅವರು ಕೇಳ್ತಾರೆ, ಯಾಕೆ ಕರ್ಣ ನಿನಗೆ ಸಾಹಿತ್ಯ ಬೇಡವಾ, ಯಾಕೆ ಈ ಥರ ನೋಟಿಸ್ನ ಸೈನ್ ಹಾಕಿದ್ಯಾ ಅಂತ ಇಲ್ಲಿ ಕರ್ಣನ ವನಜಾ ಅವರು ಕೇಳ್ತಾರೆ. ನನಗೆ ಸಾಹಿತ್ಯನೂ ಬೇಡ, ಯಾರೂ ಬೇಡ, ನಾನು ಪೇಪರ್ಸಲ್ಲಿ ಸೈನ್ ಹಾಕಿ ಕೊಟ್ಟಿದ್ದೀನಿ ತಾನೇ, ಆ ಪೇಪರ್ನ ಅವಳಿಗೆ ತಲುಪಿಸ್ಬಿಡಿ ಅಷ್ಟೇ, ನನಗೂ ಅವರಿಗೂ ಇನ್ನು ಮುಂದೆ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳಬೇಕಾದ್ರೆ ಆಚೆ ನಿಂತ್ಕೊಂಡು ಸಾಹಿತ್ಯ ಅವರು ಅದನ್ನು ತುಂಬಾ ಕೇಳಿಸ್ಕೊಂಡು ಅಳ್ತಾ ಇರ್ತಾರೆ. ಕರ್ಣ ನನ್ನಿಂದ ದೂರ ಆಗಿಬಿಡ್ತಾನ ಸಂಪೂರ್ಣವಾಗಿ ಅಂತ ಅಂದ್ಕೊಂಡು ಇಲ್ಲಿ ಸಾಹಿತ್ಯ ಅವರು ಅಳ್ತಿರ್ತಾರೆ. ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.